ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಮೋದಿ ಒಬ್ಬ ಸುಳ್ಳುಗಾರ. ಮೋದಿ ಒಬ್ಬ ಸುಳ್ಳುಗಾರ. ಅವ ನುಡಿದಂತೆ ನಡೆದಿಲ್ಲ. ಏನು ಹೇಳಿಬಿಟ್ಟ, 15 ಲಕ್ಷ ರೂಪಾಯಿ ತಂದು ನೀವೆಲ್ಲ ಮಲ್ಕೊಂಡಾಗ ನಿಮ್ಮೆಲ್ಲರ ಕಿಶೆದಾಗ 15 ಲಕ್ಷ ರೂಪಾಯಿ ಇಟ್ಟು ಹೋಗ್ತೀನಿ ಅಂತ ಹೇಳ್ದೆ. ನಾವು ಮುಂಜಾನೆದ್ದೆಲ್ಲ ಕಿಶೆ ಚೆಕ್ ಮಾಡಿದೆವು, ಎಲ್ಲ ಶರ್ಟ್ ನೋಡಿದೆವು, ಯಾವ ಕಿಶೆದಾಗೂ 15 ಲಕ್ಷ ರೂಪಾಯಿನೇ ಇಲ್ಲ. ಸುಳ್ಳು ಹೇಳ್ಯಾನ ಮೋದಿ. ಮತ್ತೇನು ಹೇಳಿಬಿಟ್ಟ, ನಿಮಗೆ ಎಲ್ಲ 30 ಕೋಟಿ ಮಂದಿಗೆಲ್ಲ ನಿಮಗೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ, ನೌಕರಿ ಕೊಡ್ತೀನಿ ಅಂತ ಹೇಳ್ದ. ನಾವೇನಪ್ಪ ಅಂದ್ರೆ ಹಮ್ 5 ಹಮಾರಾ 50. ನಾವು ನೋಡ್ರಿ 3 ಕೋಟಿ ಇದ್ದೆವು, ಇವತ್ತು 30 ಕೋಟಿ ಅದೀವಿ ನಾವು. ಇವತ್ತು ನಮ್ಮ ಪ್ರೊಡಕ್ಷನ್ ಫಾಸ್ಟ್ನೆಸ್ ಹೆಂಗದ ನೋಡ್ರಿ. ಮತ್ತು ನಮ್ಮ 30 ಕೋಟಿ ಮಂದಿಗೆಲ್ಲ ನೌಕರಿ ಕೊಡ್ತೀನಿ ಅಂತ ಹೇಳ್ದ, ಎಲ್ಲ ಸುಳ್ಳೇ ಹೇಳಿಬಿಟ್ಟು. ನದಿ ಜೋಡಿಸ್ಬಿಡ್ತೀನಿ ಎಲ್ಲ ಮತ್ತು ಹೇಳ್ದ, ಸುಳ್ಳು ಹೇಳಿಬಿಟ್ಟ. ಅಚ್ಚೇ ದಿನ ಆಯೇಗ ಅಂತ ಹೇಳಿಬಿಟ್ಟ. ಎಲ್ಲಿ ಅಚ್ಚೇ ದಿನ ಬತ್ರಿ? ಅಚ್ಚೇ ದಿನ ಅಂದ್ರೆ ಏನು ಮೋದಿ ಗೊತ್ತೇ ಇಲ್ಲ. ಅಚ್ಚೇ ದಿನ ಅಂದ್ರೆ ದೇಶದಾಗ ಯಾವಾಗಲೂ ಎಲ್ಲರೇ ಒಂದು ಯಾವುದೇ ಕಾರಣಕ್ಕಾಗಿ ಒಂದು ದಂಗ ನಡಿಬೇಕ್ರಿ, ಅಂದ್ರೆ ಜಾಗೃತಿ ಇರ್ತದೆ ದೇಶ. ಹಿಂಗೆ ಶಾಂತ ಇದ್ರೆ ಇದೇನು ಇದು ದೇಶ ಅಂಟ್ರದೇನು? ಎಲ್ಲರಿ ಯಾವಾಗಲೂ ಎಲ್ಲರಿ ಒಂದು ಜಾತಿ ನಡುವೆ, ಧರ್ಮದ ನಡುವೆ ಏನರೇ ಒಂದು ದಂಗಲ್ಲಿರ್ಬೇಕು. ಅಂದರೆ ಈ ಪೊಲೀಸರಿಗೆ ಮತ್ತು ಪೊಲೀಸರಿಗೆ ಪಗಾರ ಕೊಟ್ಟು ಏನು ಉಪಯೋಗದ್ರಿ? ಎಲ್ಲ ಶಾಂತ ಇರೋದಾದ್ರೆ ಪೊಲೀಸರು ಎದಕ್ಕೆ ಬೇಕು, ಮಿಲ್ಟ್ರಿ ಎದಕ್ಕೆ ಬೇಕು? ಈಗ ನೋಡ್ರಿ, ಪೊಲೀಸರು ಮಿಲ್ಟ್ರಿಯವರು ಭಾರಿ ಯೂನಿಫಾರ್ಮ್ ಹಾಕ್ಕೊಂಡು ಅಗದಿ ಹೊಟ್ಟೆ ಬಿಟ್ಕೊಂಡು ಆರಾಮ್ ತಿರ್ಗಾಡಕತ್ತಾರೆ. ಅವ್ರಿಗೇನು ಕೆಲಸ ಇಲ್ಲ, ಬಗ್ಸಿಲ್ಲ. ನಾವಿದ್ದಾಗ ಕಂಡಪಟ್ಟಿ ಕೆಲಸ ಹಚ್ತಿದ್ದೆ ಅವರಿಗೆ. ಈ ಮೋದಿ ಏನು ಹಚ್ತಾನೆ ಕೆಲಸ? ಏನು ಅವನಿಗೇನು ಸುಳ್ಳು ಹೇಳ್ತಾನೆ, ಬರೀ ಸುಳ್ಳು. ನಾವು ನೋಡ್ರಿ, ಕಾಂಗ್ರೆಸ್ನವರು ಏನು ಹೇಳ್ತೀವಿ ಹೇಳ್ದಂಗೆ ನಡೆಸಿ ತೋರಿಸ್ತೀವಿ. ನಾವೇನು ಹೇಳಿದೆವು? ಅಲ್ಪಸಂಖ್ಯಾತರಿಗೆ ಅನುಕೂಲ ಮಾಡಿಕೊಡ್ತೀವಿ, ಅವರಿಗೆಲ್ಲ ರೀತಿಯಿಂದ ಅವ್ರ ಹಿಂದೆ ನಾವು ಅದೀವಿ ಅಂಥೇಳಿ ಆಶ್ವಾಸನೆ ಕೊಟ್ಟೀವಿ. ಅದರಂತೆ ನಾವು ನಡ್ಕೊಂಡೀವಿ. ಅವ್ರಿಗೆ ಹೇಳಿಬಿಟ್ಟೆವು, ನೋಡ್ರಪ್ಪ, ನೀವು ಬೇಕಾದಂಗೆ ಹಿಂದೂ ಹುಡುಗಿಯರಿಗೆ ಚುಚ್ಚಿ ಕೊಲೆ ಮಾಡಿರಿ, ನೀವೇನು ಲವ್ ಜಿಹಾದ್ ಮಾಡಿರಿ, ನಾವು ನಿಮ್ಮ ಹಿಂದಿರ್ತೀವಿ, ನಿಮ್ಮ ಮನೆಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತೀವಿ, ನೀವೇನೂ ಗಾಬರಿ ಆಗಬೇಡ್ರಿ. ಆ ಕೇಸೆಲ್ಲ ನಾವು ಹಾದಿ ತಪ್ಪಿಸ್ತೀವಿ, ಮತ್ತು ಅದಕ್ಕೆ ಹ್ಯಾಂಗೆ ಮಣ್ಣು ಮುಚ್ಚಬೇಕನ್ನೋದು ನಮಗೆ ಗೊತ್ತದ. ಆ ಟೈಪ್ ಮಾಡಿ ನಿಮಗೆಲ್ಲ ಹೊರಗೆ ತೊಗೊಂಬರ್ತೀವಿ, ನೀವೇನೂ ಅಂಜಬೇಡ್ರಿ. ನಾವು ಅಗದಿ ಅವ್ರಿಗೆ ಏನು ಹೇಳೀವಿ, ವಚನ ಏನು ಕೊಟ್ಟಿವಿ, ಹಂಗೆ ನಡ್ಕೊಂಡು ಹೊಂಟೀವಿ ರೀ. ಈ ಮೋದಿ ಏನು ನಡ್ಕೊಂಡು ಹೊಂಟಾನೆ? ಒಟ್ಟು ಸುಳ್ಳು ಹೇಳ್ಕೊತ ಹೊಂಟಾನೆ ನೋಡ್ರಿ. ಅವಾಗ ನಮ್ಮ ಮುತ್ಯ ಜವಾಹರ್ಲಾಲ್ ನೆಹರೂಜಿಯವರು ಎಷ್ಟು ಕಷ್ಟಪಟ್ಟು ಅದಕ್ಕೆ ಎಷ್ಟೊಂದು ಅವರು ಮೆಹನತ್ ಮಾಡಿ, ಅಂಬೇಡ್ಕರ್ ಸಾಹೇಬ್ರು ರಜಾ ಇದ್ದ ದಿವಸ ಪಾರ್ಲಿಮೆಂಟ್ದಾಗ ಅದನ್ನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ 370 ಕಲಂ ನಾವು ಸೇರಿಸಿ, ಅಪಾಪ ಜಮ್ಮು ಕಾಶ್ಮೀರದವರಿಗೆ ಅವು ಶೇಖ್ ಅಬ್ದುಲ್ಲಾ, ಒಮರ್ ಅಬ್ದುಲ್ಲಾ, ಮತ್ತೊಬ್ಬ ಅಬ್ದುಲ್ಲಾ ಎಲ್ಲ ಅವಕ್ಕೇನು ಅನುಕೂಲ ಮಾಡಿ ಕೊಟ್ಟಿದ್ದೆವು. ಪಾಪ ಬೇಡದ್ರವರು ಮಾಡ್ಕೊಂಡು ತಿಂತೀವಿ ಅಂದರು, ತಿನ್ರಪ್ಪ ಅಂತೇಳಿ ಅನುಕೂಲ ಮಾಡಿ ಕೊಟ್ಟಿವಿ ನಾವು. ಅದೆಲ್ಲ 370 ಕ್ಯಾನ್ಸಲ್ ಮಾಡಿಟ್ಟಿವ. ಮಾಡಲಿವ, ಕ್ಯಾನ್ಸಲ್ ಮಾಡು ಮೋದಿ. ನಾವೇನರೇ ನಾಳೆ ಅಧಿಕಾರಕ್ಕೆ ಬಂದೇವಂದ್ರೆ 24 ತಾಸಿನೊಳಗೆ ನಿನ್ನ 370 ರದ್ದು ಮಾಡಿ ಹೋಗೋದು ಬಿಡ್ತೀವಿ. ರದ್ದು ಮಾಡಿ ಹೋಗೋದು, ಕಾಶ್ಮೀರದ ಅಬ್ದುಲ್ಲಾಗಳಿಗೆ ಸ್ವತಂತ್ರವಾಗಿ ಬದುಕುವಂಥ ಅವಕಾಶ ಮಾಡಿಕೊಡ್ತೀವಿ. ಅಂಥದ್ದು ಮಾಡ್ಬೇಕ್ರಿ. ಯಾರಿಗಾರು ಹೆಲ್ಪ್ ಮಾಡೋ ಕೆಲಸ ಮಾಡ್ಬೇಕು. ಮೋದಿ ಏನು ಮಾಡ್ತಾನೆ? ಹೆಲ್ಪ್ ಮಾಡೋ ಕೆಲಸ ಏನೂ ಮಾಡಿಲ್ಲ. ಸುಳ್ಳು ಹೇಳ್ತಾನೆ, ಬರೀ ಸುಳ್ಳು. ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಮತ್ತು ಕಲ್ಪನಾ ಕೊಡೋದು ನಮ್ಮ ಪ್ರಣಾಳಿಕೆಯೊಳಗೆ ನಾವು ಜಾರಿ ಮಾಡಿಬಿಟ್ಟಿವಿ. ಪ್ರಣಾಳಿಕೆ ಹಂಗಿರ್ಬೇಕು ರೀ. ಏನು ರೀ ಮಾಡಿದ್ರೆ ಕೆಲಸ ಹಂಗೆ ಮಾಡ್ಬೇಕು. ನಮ್ಮ ಬಹದ್ದೂರ್ ಸೈನಿಕರು ಇದ್ದಾರ, ಅವರಿಗೆ ಶಾಂತಿ, ಸಾಮರಸ್ಯ, ಭ್ರಾತೃತ್ವದ ಮಹತ್ವ ಹೇಳಿ ಅವ್ರ ಕೈಯಲ್ಲಿರುವ ಎಲ್ಲ ಜೀವಘಾತಕ ಏನು ಹತಾರೆಗಳದಾವ ಅವೆಲ್ಲ ತೊಗೊಂಬಿಡ್ತೀವಿ ನಾವು. ತೊಗೊಂಬಿಟ್ಟು ಅವ್ರಿಗೇನಪ್ಪ ಅಂದ್ರೆ ಶಾಂತಿ, ಸಾಮರಸ್ಯ, ಭ್ರಾತೃತ್ವ ಹಿಂಗೆಲ್ಲ ಇರ್ಬೇಕನ್ನೋದು ಹೇಳೋದು. ನಮ್ಮ ದೇಶದ ಪ್ರಾಚೀನ ಸಂಸ್ಕೃತಿ ಏನದ, ಏನು ಸುದ್ದಿ,
ಎಡಕನ್ನಿಗೆ ಹೊಡೆದರೆ ಬಲಕೆನ್ನೆಯನ್ನು ಮುಂದೆ ಮಾಡತ್ತೆ ಹೇಳ್ಯಾರ. ಆ ಟೈಪ್ ಇರ್ಬೇಕಪ್ಪ. ಅದು ಓದ್ಬಿಟ್ಟಿಗೆ ಏನರ ಮಾಡ್ಕೋತ ಹೋಗೋದಲ್ಲ. ನಮ್ಮ ಸೈನಿಕರ ಕಡೆಯಿಂದ ಎಲ್ಲ ವಿಡ್ರಾ ಮಾಡಿ ಅವ್ರಿಗೆ ಬರೀ ಒಂದು ಯೂನಿಫಾರ್ಮ್ ಇಟ್ಬಿಡ್ತೀವಿ. ಎಲ್ಲಿ ಏನೂ ಮಾಡಿರಬಾರ್ದು ಅವರು. ಹಾಂ, ನಮ್ಮದು ಏನಪ್ಪ, ನಮ್ಮ ವೀರ ಬಾಬರ, ಹುಮಾಯೂನ್, ಅಕ್ಬರ, ಜಹಾಂಗೀರ, ಶಹಜಾನ್, ಔರಂಗಜೇಬ್ ಇಂಥಿಂಥ ಮಹಾನ್ ತ್ಯಾಗಿಗಳು. ಅವ್ರು ಏನಪ್ಪ ಅಂದ್ರೆ ಅವರ ತ್ಯಾಗಕ್ಕೆ, ಅವರ ಬಲಿದಾನಕ್ಕೆ ಅದನ್ನು ಅಪಮಾನ ಮಾಡಿ ಈ ರಾಮ ಮಂದಿರ ಕಟ್ಟ್ಯಾನ ಮೋದಿ. ಹಾಂ, ರಾಮ ಮಂದಿರ ಕಟ್ತೆ. ಆ ರಾಮ ಮಂದಿರ ಕಟ್ಟಲಿಕ್ಕೆ ಎಷ್ಟು ವರ್ಷ ತೊಗೊಂಡೆಪ್ಪ ಮೋದಿ? ಬಾ, ನಾವು ಅಧಿಕಾರಕ್ಕೆ ಬಂದ್ರೆ 24 ಗಂಟೆ ಒಳಗೆ ಅದಕ್ಕೆ ನಮ್ಮ ಬ್ರದರ್ಸ್ ಕಡೆಯಿಂದ ಬಾಂಬ್ ಬಿಟ್ಟು ಬರೋಬ್ಬರಿ ಮಾಡ್ತೀವಿ. ನೋಡಿ, ನಿನಗೆ ಬರೋಬ್ಬರಿ ಮಾಡ್ತೀವಿ. ನಮ್ಮ ಬ್ರದರ್ಸ್ ಅದಾರಲ್ಲಿ ಎಲ್ಲ ಬಂದೋಬಸ್ತ್ ಮಾಡೋರು ಅದಾರ. ನಾವು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿಕೆ ನೋಡೋದು ಹೆಂಗೆ ಮಾಡ್ತೀವಿ ನೀನು ಆಲ್ ಓವರ್ ಇಂಡಿಯಾ ಭಾರಿ ಭಾರಿ ರೋಡ್ ಮಾಡ್ತಿ. ಹಾಂ, ಯಾರು ಮಾಡತ್ತೆ ಹೇಳಿದಪ್ಪ ನಿನಗೆ ಭಾರಿ ಭಾರಿ ರೋಡ್? ನಾವು ಅಧಿಕಾರಕ್ಕೆ ಬಂದೇವಂದ್ರೆ ಆ ರೋಡ್ಗಳು ಮೊದಲು ನಮ್ಮ ಹಿರಿಯರು ಹಿಡಿದು ಹೆಂಗಿದ್ದು, ನಾವು ಹೆಂಗಿರಬೇಕು ಅದೇನು ಕಲ್ಪನೆ ಇಲ್ಲ ಇವನಿಗೆ. ನಾವು ಮೊದಲು ಹೆಂಗಿದ್ದು ಅವಕ್ಕೆಲ್ಲ ಬರೋಬ್ಬರಿ MOC ಏನೋ ಅಂತಾರಲ್ಲ, ಮೆಮೊರಂಡಮ್ ಆಫ್ ಕಾಂಟ್ರಾಕ್ಟ, AMC ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಏನೋ ಇರ್ತಾವೆ, ಅವೆಲ್ಲ ರದ್ದು ಮಾಡಿ ಹೋಗೋದು ಬಿಡ್ತೀವಿ. ರದ್ದು ಮಾಡಿ ಹೋಗೋದು ಅವು ಮೊದಲು ಹ್ಯಾಂಗೆ ನಮ್ಮ ಹಿರಿಯರು ಹ್ಯಾಂಗೆ ಹಿಡ್ಕೊಂಡು ಬಂದಾರ ಹಾಗೆ ಹೋಗಿರ್ಬೇಕು ಅವು. ನೀ ಎಷ್ಟು ಎಲ್ಲ ಕಡೆ ವಿಮಾನ ಮಾಡ್ತೀಯ ಮಾಡು. ನಾವೇನಾದರೂ ಅಧಿಕಾರಕ್ಕೆ ಬಂದೇವಂದ್ರೆ ಆ ಒಂದು ವಿಮಾನ ಹಾರದಂಗೆ ನೋಡ್ಕೊಳ್ತೀವಿ. ನೋಡಿ ನೀ ಬೇಕಾದ್ರೆ. ಹಾಂ, ಎಲ್ಲ ಕಡೆ ಸ್ಕೂಲ್ ಮಾಡ್ತಿರ್ತಾನ, ಕಾಲೇಜ್ ಮಾಡ್ತಾನಂತ, ಯೂನಿವರ್ಸಿಟಿ ಮಾಡ್ತೆ. ಮಾಡು. ನಾವು ಅಧಿಕಾರಕ್ಕೆ ಬಂದ್ರೆ ಅವೆಲ್ಲ ಪಾಪ ಅವು ದಾರು ಕುಡಿಯೋರು, ಇಸ್ಪೇಟ್ ಆಡೋರು ಅವಕ್ಕೆ ಜಾಗಿಲ್ಲ. ಅವು ಒಂದೇ ಸೌಂಡ್ ನಮಗೆ ಅಪ್ಲಿಕೇಶನ್ ಮಾಡ್ತಾರೆ, ನಮಗೊಂದಿಷ್ಟು ಜಾಗ ಕಲ್ಪನೆ ಮಾಡಿ. ಇವೆಲ್ಲ ನಿನ್ನ ಸಾಲಿ, ನಿನ್ನ ಸ್ಕೂಲ, ಕಾಲೇಜ, ನಿನ್ನ ಯೂನಿವರ್ಸಿಟಿ ನಾವು ಅವರಿಗೆ ಕೊಟ್ಟು ಬಿಡ್ತೀವಿ. ತೋರಪ್ಪ ನೀವು ಅಲ್ಲಿ ಎಲ್ಲ ಪಾಪ ನಿಮಗೆಲ್ಲ ನಿಮ್ಮಿನ ಟ್ಯಾಕ್ಸ್ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಬರ್ತದೆ. ಅವ್ರಿಗೆ ನಾವು ಕೃತಜ್ಞತರಾಗಿ ಇರಬಾರ್ದು ಮೋದಿ? ನಮ್ಮ ಸರ್ಕಾರ ಯಾರದಿಂದ ನಡೀತದೆ? ಹಾಂ, ಅವ್ರು ಕುಡಿತಾರತ್ ನಾವು ಇಲ್ಲೆಲ್ಲ ಅಬಕಾರಿ ಖಾತೆಗೆ ನಮಗೆ ದುಡ್ಡು ಬರ್ತದೆ. ಅವ್ರಿಗೇನು ಮಾಡಿದ್ದು ನೀನು? ಸುಳ್ಳೆ ಕಾಲೇಜ್ ಮಾಡಿದೆ, ಯೂನಿವರ್ಸಿಟಿ ಮಾಡಿದೆ, ಸ್ಕೂಲ್ ಮಾಡಿದೆ. ಏನು ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಏನಾರು ಮಾಡ್ಕೊತಾನೆ. ಬಡವರಿಗೆ 5 ಕಿಲೋ ಪುಕ್ಕಟ್ ಅಕ್ಕಿ ಕೊಡ್ತೀಯಾ? ಕೊಡು ನೀನು. ನಾವು ಅವ್ರಿಗೆ ಕ್ವಾರ್ಟರ್ ಕೊಟ್ಟು ಬರೋಬ್ಬರಿ ಅವ್ರಿಗೆ ಚೆಂದಾಗಿ ಸಂಸಾರ ಮಾಡ್ಕೊತಿಲ್ಲ ಕಸ್ತೀವಿ. ನೋಡ್ಬೇಕಾದ್ರೆ ನೀ ಪರದೇಶಕ್ಕೆ ಹೋಗಿ ಅಲ್ಲಿ ಏನಾರು ಯೋಗ ಶಿಕ್ಷಣ ಹೇಳೋದು, ಭಾರತದ ಬಗ್ಗೆ, ಭಾರತದ ಯುವಶಕ್ತಿಯ ಬಗ್ಗೆ, ಭಾರತದ ಪ್ರಾಚೀನ ಋಷಿ ಪರಂಪರೆ ಬಗ್ಗೆ, ಭಾರತದ ಸ್ತ್ರೀ ಚಾರಿತ್ರ್ಯದ ಬಗ್ಗೆ, ಭಾರತದ ಸ್ತ್ರೀಯರ ಗೌರವದ ಬಗ್ಗೆ ಇವೆಲ್ಲ ಹೇಳ್ತೆ ಅಲ್ಲಿ. ಹೇಳು. ನಾವು ಬಂದ ಬಳಿಕ ಈ ನಿನ್ನ ಸನಾತನ ಹಿಂದೂ ಧರ್ಮ ಹಣಿ ಮೇಲೆ ಕೂಕಂ ಹಚ್ಕೊಳ್ಳೋದು, ಕೈ ತುಂಬ ಬಳಿ ಹಾಕ್ಕೊಳ್ಳೋದು, ತಲೆ ತುಂಬ ಸೆರಗು ಹಚ್ಕೊಳ್ಳೋದು, ಇವೆಲ್ಲ ಹೆಣ್ಮಕ್ಳಿಗೆ ಹೆಚ್ಚಿದೆ. ಬಾನಿ ಇದೆಲ್ಲ ತೆಗಿಸಿ ಬುರ್ಕಾ ಹಾಕೋಲಿಕ್ಕೆ ಹಚ್ಚಲಿಕ್ಕಂದ್ರೆ ಕೇಳಿ ನೀ ಇಲ್ಲದ್ದೆಲ್ಲ ಇದು ಎಲ್ಲ ಆಟ ಮಾಡಕತ್ತಿದ್ದಿ. ನಾವು ಬಂದು ಅಧಿಕಾರಕ್ಕೆ ಬಂದೇವಂದ್ರೆ ಎಲ್ಲ ಹಿಂದೂಸ್ತಾನದ ಸ್ತ್ರೀಯರು ಬುರ್ಕಾ ಹಾಕ್ಕೊಂಡು ತಿರುಗಾಡ್ಬೇಕು. ನೋಡಿ, ಹಂಗೆ ಮಾಡ್ಲಿಕ್ಕಂದ್ರೆ ಕೇಳಿ ಆ ಮಳ್ಳ ಹೆಣ್ಮಕ್ಳಿಗೆ ಶಾಣೆ ಮಾಡಿ ಅವ್ರಿಗೆ ತ್ರಿವಳಿ ತಲಾಕ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹಚ್ಚಿದಿ. ನಾವು ಅಧಿಕಾರಕ್ಕೆ ಬಂದರೆ 24 ತಾಸಿನೊಳಗೆ ಅದನ್ನು ರೀಇನ್ಸ್ಟೇಟ್ ಮಾಡಿಬಿಡ್ತೀವಿ. ಪಾಪ ಅವರು ನಮ್ಮ ಬ್ರದರ್ಸ್ ಅವು ಏನೇರು ಒಂದು ವರ್ಷಕ್ಕೊಂದು, 2 ವರ್ಷಕ್ಕೊಂದು, 4 ವರ್ಷಕ್ಕೊಂದು, 8 ವರ್ಷಕ್ಕೊಂದು ಅವು ಬೇರೆ ಲಗ್ನ ಮಾಡ್ಕೊಂಡು 7-8 ಲಗ್ನ ಮಾಡ್ಕೊಂಡು ಅವ್ರು ಆರಾಮಿರ್ಬೇಕಂತ ಅವ್ರು ಮಾಡಿದ್ರೆ ಅವ್ರಿಗೆ ಒಂದೇ ಲಗ್ನ ಆಗು, 2 ಮಕ್ಕಳು ಅಡಿ, ಒಂದೇ ದೇಶದಾಗಿರು, ದೇಶಪ್ರೇಮಿ ತೋರಿಸು, ಇಂಥದ್ದೆಲ್ಲ ಕಲಿಸ್ತೆ. ಬಾನಿ ಬರೋಬ್ಬರಿ. ಈ ಸಲ ನಾವು ಅಧಿಕಾರಕ್ಕೆ ಬಂದೇವಂದ್ರೆ ಆ ತ್ರಿವಳಿ ತಲಾಕ್ ಕ್ಯಾನ್ಸಲ್ ಮಾಡೋದು ಯಾರು ಹೇಳ್ಯಾರ ನಿನಗೆ? ಅವ್ರದ್ದು ಶರಿಯತ್ ಲಾದಾಗ ಅಲ್ಲ ಅಧಿಕಾರ ಕೊಟ್ಟಾರ ಅವ್ರಿಗೆ. ಆ ಅಧಿಕಾರ ಕಸ್ಕೋತ್ಯಾ ನೀನು? ಬಾನಿ ಬರೋಬ್ಬರಿ ಮಾಡ್ತೀವಿ. ಅವು ಸುಮ್ಮ ಹೆಂಗಸೂರು ಮನ್ಯಾಗ ಅಡುಗೆ ಮಾಡ್ಕೋತ, ಮಕ್ಕಳು ಹೆರ್ಕೋತ ಕುಡ್ರವ್ರಿಗೆಲ್ಲ 33% ಆರಕ್ಷಣೆ ಕೊಟ್ಟು
ಅವರಿಗೆಲ್ಲ ಇನ್ನು MP ಮಾಡಾವ್, MLA ಮಾಡಾವ್, ಅವ್ರು ನಾಳೆಗೆ ಆರಿಸಿ ಬಂದು ನಮ್ಮ ಮಗ್ಲ ಕುಂದ್ರವ್ರು. ಹಾಂ, ಏನು ಇದು ಹುಚ್ಚು ಮೋದಿ? ಏನಿದು? ಏನು ಮಾಡಕ್ಕೆ ಹೊಂಟಿ? ಏನು ಸುದ್ದಿ? ಅವ್ರ ಕೆಲಸ ಏನು? ಅವ್ರು ಎಲ್ಲಿರ್ಬೇಕು? ಅವ್ರು ಹ್ಯಾಂಗಿರ್ಬೇಕು? ಹೆಣ್ಮಕ್ಳು ಅಂದ್ರೆ ಏನು? ಹಾಂ, ಅವರಿಗೆಲ್ಲ ಹಾದಿ ತಪ್ಪಿಸಿಬಿಡಕತ್ತಿದ್ದಿ ನೀನು. ಬರೋಬ್ಬರಿ ನಮ್ಮ ಈಕ್ವಲ್ ಮಾಡಿ, ಹಾಂ, ನಮ್ಮ ಮಗ್ಲ ಬಂದು ಕುಂದ್ರಂಗೆ ಮಾಡುತ್ತೆ ಮಾಡಿ. ನಾವು ಅವರಿಗೆಲ್ಲ ಹ್ಯಾಂಗೆ ಮಾಡಿದ್ದೆವು? ಹೊತ್ತು ಮುಳುಗು ತನಕ ಸಂಡಾಸ್ಗೆ ಹೋಗ್ಲಾರ್ದಂಗೆ ಮಾಡಿಟ್ಟಿದ್ದೆವು. ಹದ್ದೋ ಬಸ್ನಲ್ಲಿ ಇಟ್ಟಿದ್ದೆವು. ಹೊತ್ತು ಮುಳುಗುತನ ಅವರು ಸಂಡಾಸ್ ಸುದ್ದ ಹೋಗಿರಬಾರ್ದು. ನೀ ಬಂದು ಏನು ಮಾಡಿಬಿಟ್ಟು ಎಲ್ಲ ಸ್ವಚ್ಛ ಭಾರತ ಅಭಿಯಾನ ಮಾಡಿ ಅವರಿಗೆಲ್ಲ ಊರಿಗೆಲ್ಲ ಮನೆಗೆಲ್ಲ ಸಂಡಾಸ್ ಕಟ್ಟಿಸ್ಕೊಟ್ಟು, ಹಾಂ, ಅವರಿಗೆ ಏನಪ್ಪ ಅಂದ್ರೆ ಎಲ್ಲ ಅನುಕೂಲ ಮಾಡಿ ಕೊಟ್ಟು ಅವ್ರಿಗೆ ನಮ್ಮ ಈಕ್ವಲ್ ಮಾಡಕತ್ತಿದ್ದಿ ಮಾಡಿ. ಹಾಂ, ಅವ್ರಿಗೆ ಉಜ್ವಲ ಗ್ಯಾಸ್ ಕೊಡೋದು, ಹಾಂ, ಅವ್ರಿಗೇನಪ್ಪ ಅಂದ್ರೆ ಅವ್ರಿಗೆ ಮಿನಿಸ್ಟರ್ ಮಾಡೋದು, ಫೈನಾನ್ಸ್ ಮಿನಿಸ್ಟರ, ಡಿಫೆನ್ಸ್ ಮಿನಿಸ್ಟರ. ಹಾಂ, ಏನು ಮಾಡಕತ್ತಿದ್ದು ನೀನು? ಬರೀ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ತಿ. ಮುಂದಿಂದು 25 ವರ್ಷ ಮುಂದಿನ ಪ್ಲ್ಯಾನ್ ತೆಗಿತಿ. ನಾವೇನು ಇಂಥದ್ದೇನೂ ಉದ್ಯೋಗ ಮಾಡಿಲ್ಲೋ. ನಾವು 25 ವರ್ಷ ಹಿಂದೆ ಏನು ನಮ್ಮ ಹಿರಿಯರು ಮಾಡಿದ್ರು, ಅವ್ರು ಹ್ಯಾಂಗೆ ಬದುಕಿ ಹೋಗ್ಯಾರ, ಹಂಗಲ್ಲಪ್ಪ ನಮ್ಮದು. ನೀ ಇಲ್ಲದ್ದೆಲ್ಲ ಕಾರ್ಬಾರ್ ಮಾಡಿ ಜಗತ್ತಿನಾಗ ತಿರುಗಾಡಿ ಅಲ್ಲಿದೆಲ್ಲ ಅಭ್ಯಾಸ ಮಾಡ್ಕೊಂಡು ಬಂದು ಅದೆಲ್ಲ ಸುಮ್ಮನೆ ನಮ್ಮ ದೇಶಕ್ಕೆ ತಂದು ಹೇರಾಕತ್ತಿದ್ದು. ಆ ಭಾರತ ವಿಕಸಿತ ಆಗಬೇಕು, ಭಾರತ ಜಗತ್ತಿನ ಗುರು ಆಗಬೇಕು, ಭಾರತ ಜಗತ್ತಿನಲ್ಲಿ ನಂಬರ್ 1 ರಾಷ್ಟ್ರವಾಗಬೇಕು, ದೇಶದ ಗೌರವ ಭಾನೆತ್ತರಕ್ಕೆ ಒಯ್ಯಲು ಹಾಂ ಕನಸು ಕಾಣ್ತೀಯ ನೀನು? ನಾವು ನೋಡೇ ಬಿಡ್ತೀವಿ. ಹಾಂ, ಈ ನಮ್ಮ ಹುಚ್ಚು ಮಂದಿಗೆ ಏನು ಮಾಡಿಬಿಟ್ಟು ಸ್ಮಾರ್ಟ್ ಫೋನ್ ಕೊಟ್ಟು, ಆ್ಯಂಡ್ರಾಯ್ಡ್ ಫೋನ್ ಕೊಟ್ಬಿಟ್ಟು, ಆ ಹುಚ್ಚು ಅಂಬಾನಿಗೆ ಹೇಳಿಕೆ ಏನು ಮಾಡಿಬಿಟ್ಟು ಎಲ್ಲ ಡಾಟಾಗಳು ಜಗತ್ತಿನಲ್ಲಿ ಇರಲಾರ್ದಟ್ಟು ಡಾಟಾಗಳು ಇಂಡಿಯಾದಾಗ ಕೊಟ್ಬಿಟ್ಟು ಅವು ಎಲ್ಲ ಈಗ ನೋಡಿ ಇವರು ದನ ಕಾಯೋರು, ಕುರಿ ಕಾಯೋರು, ಎಮ್ಮಿ ಮೈಸವರು ಅವರೆಲ್ಲ ಅಗದಿ ಭಾರಿ ಮೊಬೈಲ್ ಇಟ್ಕೊಂಡು 4G 5G ನೆಟ್ ಹಾಕ್ಕೊಂಡು ಇಡೀ ಜಗತ್ತಿನ ಸುದ್ದಿ ಎಲ್ಲ ನಮ್ಕಿಂತ ಮೊದಲು ಅವರೇ ತಿಳ್ಕೊಂಡು ಅವರೇ ನಮಗೆ ಫೋನ್ ಮಾಡಿ ಹೇಳಕತ್ತಾರೋ ಈಗ ಮೋದಿ ಅಲ್ಲಿ ಹಂಗೆ ನಡೆದ್ರಿ, ಇಲ್ಲಿ ಹಿಂಗೆ ನಡೆದ್ರಿ. ಹಾಂ, ಇರಾನ್ದಾಗ ಇದ್ದೋದ್ರಿ, ಇರಾಕ್ದಾಗ ನಡೆದದ್ರಿ. ಹಾಂ, ಅಲ್ಲಿ ಯುದ್ಧ ನಡೆದದ, ಇಲ್ಲಿ ಜಗಳ ನಡೆದದ, ಅಲ್ಲಿ ಚಲೋ ನಡೆದದ, ಇಲ್ಲಿ ಕೆಟ್ಟ ನಡೆದದ, ಅವರೇ ನಮಗೆ ಹೇಳೋಕೆ ಪರಿಸ್ಥಿತಿಗೆ ತಂದಿಟ್ಟಿದ್ದಿಲ್ಲ. ಹಾಂ, ನಾವು ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊತ ನಮ್ಮ ದಲಿತ ಸಮುದಾಯವನ್ನು, ಹಿಂದುಳಿದವರು, ಬಡವರು, ದೀನದಲಿತರಿಗೆಲ್ಲ ನಾವು ಅವರಿಗೆ ಅವರದ್ದೇ ಸ್ಥಾನದಲ್ಲಿ ಇಟ್ಟು ಅಲ್ಲೇ ಉಳಿಸಿದ್ದೆ ಅವ್ರಿಗೆ ನಾವು. ನೀ ಬಂದು ಬಾಬಾ ಸಾಹೇಬ್ರ ಪಂಚ ಪರಮ ಪವಿತ್ರ ಸ್ಥಳಗಳ ಅಭಿವೃದ್ಧಿ ಮಾಡಿಬಿಟ್ಟು ಅವರ ವ್ಯಕ್ತಿತ್ವವನ್ನು ಜಗದಗಲ ಮುಗಿಲಗಲ ಹಾಂ ಮುಗಿಲೆತ್ತರಕ್ಕೆ ಹಾರಿಸಿ ಅವರಿಗೆಲ್ಲ ಹುಷಾರು ಮಾಡಿ ಕುಂದಿರಿಸಿಬಿಟ್ಟು ನಾವು ಅವರು ಇರುತನ ಬಾಬಾ ಸಾಹೇಬ್ರು ಇರುತನ ಅವ್ರಿಗೆ ಮೇಲೆ ಹೇಳ್ಕೊಟ್ಟಿದ್ದಿಲ್ಲ. ಹಾಂ, ಮೇಲೆ ಹೇಳ್ಕೊಟ್ಟಿದ್ದಿಲ್ಲ. ಅವ್ರಿಗೆ ಎಲೆಕ್ಷನ್ದಾಗ ಆರಿಸಿ ಬರ್ಗೊಟ್ಟಿದ್ದಿಲ್ಲ. ಅವ್ರಿಗೆ ಬರೋಬ್ಬರಿ ಏನಪ್ಪ ಅಂದ್ರೆ ಪೋರ್ಟ್ಫೋಲಿಯೋ ಸುದ್ದ ಅಗದಿ ಸಾದಾ ಒಂದು ಪೋರ್ಟ್ಫೋಲಿಯೋ ಒಬ್ಬ ಹಿರಿ ವಕೀಲಿಗೆ ಕೊಡ್ಬೇಕಂಥದ್ದು ಅಂಥದ್ದೊಂದು ಲಾ ಮಿನಿಸ್ಟ್ರ್ ಮಾಡಿಟ್ಟಿದ್ದೆವು. ಅವ್ರಿಗೇನು ಡಿಫೆನ್ಸು ಕೊಟ್ಟಿಲ್ಲ, ಹೋಮ್ ಮಿನಿಸ್ಟ್ರು ಕೊಟ್ಟಿಲ್ಲ, ಫೈನಾನ್ಸು ಕೊಟ್ಟಿಲ್ಲ, ಫಾರೆನ್ನು ಕೊಟ್ಟಿಲ್ಲ, ಹಾಂ, ಡೆಪ್ಟಿ ಪ್ರೈಮ್ ಮಿನಿಸ್ಟ್ರು ಕೊಟ್ಟಿಲ್ಲ. ನಾವು ಅವ್ರಿಗೆ ಏನಪ್ಪ ಅಂದ್ರೆ ಭಾರತ ರತ್ನ ಕೊಟ್ಟಿಲ್ಲ ಅವ್ರಿಗೆ ನಾವು. ಅದು ಬಿಡು, ಅವ್ರು ತೀರದ ಬಳಿಕ ನಮ್ಮ ಸ್ಮಶಾನ ಭೂಮಿಯಲ್ಲಿ ಅವ್ರಿಗೆ ಅಂತ್ಯಕ್ರಿಯೆಗೆ ಜಾಗ ಸುದ್ದ ನಾವು ಕೊಟ್ಟಿಲ್ಲ, ಅವ್ರಿಗೆ ಮುಟ್ಟಿಸ್ಕೊಂಡಿಲ್ಲ ನಾವು. ನೀ ಅದು ಬಿಟ್ಟು ಅವರಿಗೆಲ್ಲ ಅಭಿವೃದ್ಧಿ ಮಾಡಿ ಅದು ಮಾಡಿ ಇದು ಮಾಡಿ ಕಂಡಾಪಟ್ಟಿ ಎಲ್ಲ ಜಗತ್ ಪ್ರಸಿದ್ಧ ಮಾಡಿ ಹಾಂ ಅವರಿಗೆಲ್ಲ ಹುಷಾರಿ ಮಾಡಿ ಇಟ್ಟು ಈಗ ನಮಗೆ ಓಟ್ ಹಾಕ್ಲಾರ್ದಂಗೆ ಮಾಡಿಡ್ತಿ ಅವ್ರ ಕಡೆಯಿಂದ ಮಾಡಿ. ನೀ ಹಂಗೆ ಮಾಡ್ತಿ. ಹಾಂ ಮಿತ್ರರೇ, ಇದೆಲ್ಲ ನಮ್ಮ ಪ್ರಬುದ್ಧ ಕಾಂಗ್ರೆಸ್ಸಿನ ಹಿರಿಯ ಕಿರಿಯ ಎಲ್ಲ ಪುಡಾರಿ ನೇತಾ ಅವ್ರ ಮನಸ್ಸಿನ ಭಾವನೆ ಇದು ನಾ ಹೇಳಿದ್ದು. ಇವತ್ತು ಅವ್ರ ವಿಚಾರಧಾರೆಗಳು ಈ ಟೈಪ್ ಅದಾವೆ. ಮಿತ್ರ, ಈ ಮೋದಿಜಿ ಅದಲ್ಲ, ಈ ಮೋದಿಜಿ ಒಬ್ಬ ಯುಗಪುರುಷ, ರಿಯಲಿ ಯುಗಪುರುಷ. ಅದೇನು ಹೇಳ್ತಾರಲ್ರಿ, ನಮ್ಮ ಇದ್ರಾಗ ಬಂದದಲ್ಲ ಮಹಾಭಾರತ ಭಗವದ್ದಾಗ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನ್ ವಿನಾಶಾಯಂಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತೇನು ಹೇಳ್ಯಾರಲ್ಲ ಅವರು. ಏನು ಧರ್ಮಕ್ಕೆ ಅನ್ಯಾಯ ಆದಾಗ,
ಅಧರ್ಮ ಹೆಚ್ಚಾದಾಗ, ಅನ್ಯಾಯ ಹೆಚ್ಚಾದಾಗ, ಸಜ್ಜನರಿಗೆ ಮೇಲೆ ದೌರ್ಜನ್ಯ ನಡೆದಾಗ ನಾನು ಯುಗ ಯುಗಾಂತರದಲ್ಲಿ ಮತ್ತೆ ಹುಟ್ಟಿ ಬರ್ತೀನಿ ಅಂತೇನು ಹೇಳಿದ್ದ ಶ್ರೀಕೃಷ್ಣ ಪರಮಾತ್ಮ, ಅದೇ ಅವತಾರಿ ಪುರುಷನೇ ಇವ ಮೋದಿ. ಮತ್ತಾರು ಮತ್ತೊಂದು ಯಾವುದೂ ಇಲ್ಲ, ಇದೇ ಅವತಾರ. ಇವನೇ ಶ್ರೀರಾಮ, ಇವನೇ ಶ್ರೀಕೃಷ್ಣ. ಮೋದಿನೇ ಅವತಾರ. ಅದು ದೇವರ ಅವತಾರ, ಅದು ದೈವಿ ಶಕ್ತಿ ಅದ ಅವನ ಬಳಿ, ಮೋದಿ ಬಳಿ. मोदी जी सोच अलग है, उनका सोच अलग है. ಮೋದಿಜಿಯವ್ರ ವಿಚಾರಧಾರ ಏನದಲ್ಲ, ಅದು ಒಂದು ವಿಚಾರಧಾರ ವೇಗಳನೇ ಅದ ರೀ. ವಿಚಾರ ಮಾಡುವ ದೃಷ್ಟಿಕೋನ ಏನು ಬೇರೆಯೇ ಅದದು. ಅವರಿಗೆ ಪ್ರಪ್ರಥಮ ದೇಶ, ಅವರು ಏನು ಪ್ರಿಫರೆನ್ಸ್ ಅಂದ್ರೆ ದೇಶ ಅಂದ್ರೆ ಅದ್ರಾಗೆಲ್ಲ ಬಂತು. ಭೌತಿಕವಾಗಿ ಕಲ್ಲು, ಮಣ್ಣು, ನೀರು, ಗಾಳಿ ಇವೆಲ್ಲ ಅವ್ರ ಸಂರಕ್ಷಣೆ. ಫಸ್ಟ್ ಪ್ರಿಫರೆನ್ಸ್ ನಮ್ಮ ದೇಶದ ಕಲ್ಲು, ನಮ್ಮ ದೇಶದ ಮಣ್ಣು, ನಮ್ಮ ದೇಶದ ಗಾಳಿ, ನಮ್ಮ ದೇಶದ ನೀರು, ನಮ್ಮ ದೇಶದ ಪೃಥ್ವಿ, ಇದೆಲ್ಲ ಆಕಾಶ, ವಾಯು, ಎಲ್ಲ ಇದು ನಮ್ಮ ದೇಶಕ್ಕೆ ಏನು ಸಂಬಂಧ ಇದ್ದಿದ್ದು ಅದು ಎಲ್ಲ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್. ಅವ್ರ ರಕ್ಷಣೆ ಆಗ್ಬೇಕದು. ಎರಡನೇದ್ದು ದೇಶವಾಸಿ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ, ಧರ್ಮ, ಮತ, ಪಂಥ, ಪಂಗಡ, ವಿಭಿನ್ನವಾದಂಥ ಸಂಸ್ಕೃತಿಯುಳ್ಳ ಜನಾಂಗ, ಇವರೆಲ್ಲರ ಬಗ್ಗೆ ಅವರಿಗೆ ಇವರೆಲ್ಲರ ಕಾಳಜಿ. ಫಸ್ಟ್ ದೇಶ, ನಂತರ ದೇಶವಾಸಿ, ನಂತರ ಸಂಸ್ಕೃತಿ. ಅಂದರೆ ಈ ದೇಶದ ವಿಭಿನ್ನವಾದ ಸಂಸ್ಕೃತಿಯನ್ನು ಅವರು ಕಾಪಾಡಿಕೊಂಡು ಹೋಗ್ಬೇಕಂತಾರೆ. ಅದು ಹಾಗೆ ಉಳಿಬೇಕು, ಮುಂದಿನ ಜನಾಂಗಕ್ಕೆ ನಾವು ದಾಟಿಸ್ಬೇಕು ಅದನ್ನು ಒಯ್ದು. ಅದಾದ ನಂತರ ಪರಸ್ಪರ ಗೌರವ, ಎಲ್ಲರೂ ರೆಸ್ಪೆಕ್ಟ್ ಇರಬೇಕು. ಭಾರತೀಯರಂದ್ರೆ ಇಡೀ ಜಗತ್ತಿನಲ್ಲಿ ಒಂದು ವಿಶೇಷವಾದ ಗೌರವ ಸಿಗಬೇಕು ಇವರಿಗೆ. ಈ ಒಂದು ತತ್ವದ ಮನುಷ್ಯ ಈ ಮೋದಿಜಿಯವರು. ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಮನುಜಮತ ವಿಶ್ವಪಥ ಅಂತದಲ್ಲ ಅವ್ರದ್ದು, ಆ ಸಿದ್ಧಾಂತದ ಪ್ರತಿಪಾದಕ ಇವರು ಮೋದಿಜಿಯವರು. ಮನುಜಮತ ವಿಶ್ವಪಥ, ಈ ಸಿದ್ಧಾಂತರವ್ರದ್ದು. ಮೋದಿ ಆರಿಸಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಯಿಸ್ತಾರ. ಈ ನಮ್ಮ ಅಪ್ರಬುದ್ಧ ಕಾಂಗ್ರೆಸ್ ನೇತ ಅಸಂಬದ್ಧ ಶಬ್ದ ಪ್ರಯೋಗ ಮಾಡಿ ಏನು ಹೇಳಬೇಕಾಗಿದ್ದು ಅವರಿಗಲ್ಲಿ, ಸಂವಿಧಾನ ತಿದ್ದುಪಡಿ ಮಾಡ್ತಾರ ಅಂತ ಹೇಳೋದು ಬೇಕಾಗಿದ್ದನ್ನು ಸಂವಿಧಾನ ಬದಲಾಯಿಸ್ತಾರ ಅಂತ ಹೇಳೋದು. ಶಬ್ದವನ್ನು ಚೇಂಜ್ ಮಾಡೋದು ರೀ. ಅವಾಗ ನೋಡೋದು ಇದೇ ಮಾಡ್ಯಾರ ಇವರು. ನಾ ಮೊದಲಿನ ವೀಡಿಯೋದಾಗ ಹೇಳಿನಿಲ್ಲ, ಶಬ್ದಗಳ ಚೇಂಜ್ ಮಾಡೋದು, ಅದರ ಅರ್ಥ ಬೇರೆ ಬರೋಂಗೆ ಮಾಡೋದು, ಬರೀ ಸುಳ್ಳು ಅರ್ಥ ಬೇರೆ ಮಾಡುವಂಗೆ ಮಾಡಿ ಜನರ ದಿಕ್ಕು ತಪ್ಪಿಸೋ ಕೆಲಸ ಮಾಡೋದು ಬರೀ. ಮತ್ತು ಹಂಗಿತ್ತಂದ್ರೆ ಈ ಸದ್ದಿನ ಪ್ರೆಸೆಂಟ್ ಅಖಿಲ ಭಾರತೀಯ ಕಾಂಗ್ರೆಸ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಪ್ರೆಸಿಡೆಂಟ್ ಆದಂಥ ಮಲ್ಲಿಕಾರ್ಜುನ್ ಖಡ್ಗೆಜಿಯವರೇ 370J ಸಂವಿಧಾನವನ್ನು ಬದಲಾಯಿಸಿದ್ರೆ ಅನ್ನೋದು. ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿ ಮಂಡಳಿ ಮಾಡಿ, ಗುಲ್ಬರ್ಗ ಸೈಡ್ ಎಲ್ಲನೂ ಅವರು ಅಭಿವೃದ್ಧಿ ಆಗಬೇಕು, ವಿಶೇಷವಾದಂಥ ಒಂದು ಅದಕ್ಕೆ ಅನುದಾನ ಸಿಗಬೇಕು, ವಿಶೇಷವಾದಂಥ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗ್ಬೇಕು ಅಂತೇಳಿ ಮಾಡಿ ಅಲ್ಲಿ ಮಾಡ್ಕೊಂಡ್ರಲ್ಲ. ಗುಲ್ಬರ್ಗ, ಬೀದರ್, ರಾಯಚೂರು 3-4 ಜಿಲ್ಲಾಗಳು ಮಾಡ್ಕೊಂಡು ತಮ್ಮದೊಂದು ಅಭಿವೃದ್ಧಿ ಸಲುವಾಗಿ ಸ್ಪೆಷಲಾಗಿ ಮಾಡ್ಕೊಂಡು ಅದು ಸಂವಿಧಾನ ಬದಲಾವಣೆ ಮಾಡ್ದಂಗೆ ಏನದಕ್ಕೆ? ಏನು ಹೇಳ್ತೀರಿ? ಸಂವಿಧಾನ ತಿದ್ದುಪಡಿ ಅನ್ರಿ, ಸಂವಿಧಾನ ತಿದ್ದುಪಡಿ. ಹಂಗೆ ಕೇಳಿದ್ರೆ ಸಂವಿಧಾನ ತಿದ್ದದವ್ರೆ ಹೈಯೆಸ್ಟ್ ಕಾಂಗ್ರೆಸ್ನವ್ರಿ. ಮತ್ತೀಗ ಹೇಳ್ತಾರೆ, ಮೋದಿ ಬಂದಂದ್ರೆ ಎಲ್ಲ ಸಂವಿಧಾನ ಬದಲಾಯಿಸ್ಬಿಡ್ತಾನೆ. ಸಂವಿಧಾನ ಯಾಕೆ ಬದಲಾಯಿಸ್ತಾನೆ ಮೋದಿ ಯಾರು? ಈ ಸಂವಿಧಾನ ಬದಲಾಯಿಸವ ಸ್ವತಃ ಬಾಬಾ ಸಾಹೇಬ್ರೆ ಮತ್ತೊಮ್ಮೆ ಮರುಜನ್ಮ ಪಡೆದು ಬಂದು ಬ್ಯಾಡ್ರಿ ಇದು ಮತ್ತೊಂದು ಬರೆದು ಕೊಡ್ತೀನಿ ಅಂದರು. ನಮಗೆ ಅದು ಅಡಾಪ್ಟ್ ಆಗಿಬಿಟ್ಟಿವಿ ನಾವು. ಬ್ಯಾಡ್ರಿ ಸಾಹೇಬ್ರ ಕೈ ಮುಗಿತೀವಿ, ಕಾಲು ಬಿಡ್ತೀವಿ, ನಮಗೆ ಅದೇ ಇರಲಿ, ನೀವು ಅಂದಿಂದೆ ನೀವು ಮತ್ತೊಂದು ಬರ್ಕೊಂಡು ಇಟ್ಕೋರಿ, ಖರೆ ನಮಗೆ ಬ್ಯಾಡ್, ಇದು ನಮಗೆ ಇದೇ ಇರಲಿ ಅಂತೀವಿ ನಾವು. ಸುಳ್ಳು ಏನ್ರಿ ಹೇಳು, ಹೊಟ್ಟೆ ಸುಳ್ಳು. ಏನಪ್ಪ ಈಗ ಮೋದಿ ತಿದ್ದುಪಡಿ ಮಾಡೋದು ಗ್ಯಾರಂಟಿನೇ, ಅದ್ರಾಗ ಏನು ನೋ ಡೌಟ್. ಇವ್ರು ಹೇಳೋದು ಗ್ಯಾರಂಟಿ, ಆದರೆ ಬದಲಾವಣೆ ಮಾಡೋದಲ್ಲ. ಮೋದಿ ತಿದ್ದುಪಡಿ ಮಾಡು ಉತ್ಸುಕದಲ್ಲೇ ಅದಾರ. ಅದಕ್ಕೆ ಅವ್ರು 370 ಸೀಟ್ ಬೇಕು, 400 ಸೀಟ್ ಬೇಕು ಅನ್ನೋ ಕಂಡೀಷನ್ ಅವ್ರ ಅಪೇಕ್ಷೆ ಇರೋದೇ ಸಂವಿಧಾನವನ್ನು ತಿದ್ದುಪಡಿ. ಎದರ ಸಲುವಾಗಿ ತಿದ್ದುಪಡಿ ಅದಕ್ಕೆ ತಿಳ್ಕೊಂಡ್ರೆ ಪೂರ್ಣ. ಯಾಕೆ ತಿದ್ದುಪಡಿ ಮಾಡ್ಬೇಕತ್ತಾರಪ್ಪ? ಈ ಏನು 140 ಕೋಟಿ ಜನ ಅದೀವಿ, ಅದರಲ್ಲಿ ಏನು ಕೆಲವೊಂದಿಷ್ಟು ಭಾರತದಲ್ಲಿ ಕೆಲವೊಂದಿಷ್ಟು ಕಳ್ಳ ಖದೀಮ ಶ್ರೀಮಂತರು ಸಾವಿರಾರು ಕೋಟಿ ರೂಪಾಯಿ, ಲಕ್ಷಾವಧಿ ಕೋಟಿ ರೂಪಾಯಿ ಶ್ರೀಮಂತಿಕೆಯನ್ನು ಗಳಿಸಿ, ಅಕ್ರಮ ಆಸ್ತಿಯನ್ನು ಗಳಿಸಿ, ಅದಕ್ಕೇನು ಟ್ಯಾಕ್ಸ್ ತುಂಬಲಾರದೆ ಇಟ್ಕೊಂಡು ಏನು ಕೂತಾರ. ಈ ಮಿಕಗಳನ್ನು ಹಿಡಿಸಲಾಗ ಅವರು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಇವರೆಷ್ಟು ಮಂದಿ ಕೆಡ್ಡಾದ ಕೆಡವಿ
ಈ ಖೆಡ್ಡಾದ ಕೆಡುವ ಮುಂದೆ ನೀವು ಹಿಂಗೆ ತಿಳ್ಕೋರಿ, ಇದು ಇವ್ರು ಇಷ್ಟೇ ಮಂದಿ ಬೀಳ್ತಾರ, ಕಾಂಗ್ರೆಸ್ನವರಿಗೆ ಖೆಡ್ಡ ಬೀಳ್ತದ, ಜನತಾದಳದವರಿಗೆ ಖೆಡ್ಡ ಬೀಳ್ತದ, ಯಾವ ಕಾಲಕ್ಕೂ ಇಲ್ಲ. ಇಡೀ ಯಾರೇ ಇರಲಿ ಅವರು, ಯಾರೇ ಜಾತಿ ಧರ್ಮ ಯಾವುದೇ ಪಕ್ಷದವರು ಇರಲಿ, ಎಲ್ಲರಿಗೆ ಖಡ್ಡ ಬೀಳೋದು ಗ್ಯಾರಂಟಿ. ಯೂನಿಫಾರ್ಮಲ್ ಸಿವಿಲ್ ಕೋಡ್ ತರ್ತೀನಿ ಅಂದಾರಲ್ಲ, ಹಂಗಿದು ಯೂನಿಫಾರ್ಮಲ್ ಎಲ್ಲರಿಗೆ ಯಾರು ಅದಾರ ಅವರೆಲ್ಲರಿಗೆ ಖಡ್ಡ ಬೀಳೋದು ಗ್ಯಾರಂಟಿ. ಇವರೆಲ್ಲರಿಗೆ ಮೆತ್ತಗೆ ಮಾಡಿ ಅವ್ರು ಏನು ಟ್ಯಾಕ್ಸ್ ತುಂಬಕ್ಕಾಗ್ಯದ ಆ ಟ್ಯಾಕ್ಸನ್ನು ಒಟ್ಟು ಮಂದಿ ಕಡೆಯಿಂದ ಕಲೆಕ್ಟ್ ಮಾಡ್ತಾರೆ. ಆವಾಗ ಭಾರತದ ತಿಜೋರಿ ತುಂಬಿ ತುಳುಕಾಡ್ತದೆ. ಅವಾಗ ಏನು ಮಾಡ್ತಾರೆ ಮೋದಿಯವರು ಅಂದ್ರೆ 100 ಕೋಟಿ ಭಾರತೀಯ ಬಡವರದ ಅದಿವಲ್ಲಿ ನಾವು ನಮ್ಮ ಸಲುವಾಗಿ ಆ ಖಜಾನೆಯನ್ನು ನಮ್ಮ ಸಲುವಾಗಿ ವಾಪರಿಸ್ತಾರೆ. ಅವಾಗ ಏನಾಗ್ತದಪ್ಪ ಅಂದ್ರೆ 15 ಲಕ್ಷ ರೂಪಾಯಿ ನಿಮಗೆ ಸಿಕ್ಕಂಗೆ ಆಗ್ತದೆ. ತಿಳ್ಕೊರಿ ಬಂಧುಗಳೇ, 15 ಲಕ್ಷ ಸಿಕ್ಕಂಗೆ ಆಗ್ತಂದ್ರೆ ವೈಯಕ್ತಿಕವಾಗಿ 15 ಲಕ್ಷ ಕೊಡೋದಿಲ್ಲ. ಆದರೆ ಆರ್ಥಿಕ ಅಸಮಾನತೆ ಏನದಕ್ಕೆ ಆಗ್ಯದಲ್ಲ ನಮ್ಮಲ್ಲಿ. ಕೆಲವೊಬ್ಬರು ಅತೀ ಶ್ರೀಮಂತರು, ಕೆಲವೊಬ್ಬರು ಅತೀ ಬಡವರು. ಈ ಬ್ರಿಡ್ಜ್ ಇದು ಏನು ಗ್ಯಾಪ್ ಅದಲ್ಲ, ಈ ಗ್ಯಾಪ್ ಅವ್ರು ಭಾಳ ಎತ್ತರ, ಇವ್ರು ಭಾಳ ಗಿಡ್ಡ, ಇದು ಕಡಿಮೆ ಆಗ್ತದ. ಸಮಾನತೆ ಬರ್ಲಾಕ್ಕೆ ಶುರು ಮಾಡ್ತದೆ. ಆರ್ಥಿಕ ಸಮಾನತೆ ಬರ್ಲಾಕ್ಕೆ ಶುರು ಮಾಡ್ತದೆ. ಆರ್ಥಿಕ ಅಸಮಾನತೆ ಅದಲ್ಲ, ಅದು ಕಡಿಮೆ ಆಗಿಬಿಡ್ತದೆ. ಎಕ್ದಮ್ ಕಡಿಮೆ ಆಗ್ತದೆ. ಕಡಿಮೆ ಆಗಿ ಅವಾಗೇನಪ್ಪ ಅಂದ್ರೆ ಬಡವರು ಮತ್ತು ಬಲ್ಲಿದವರು ನಡುವಿನ ಏನು ಅಂತರದಲ್ಲ, ಅದು ಅಂತರ ಕಡಿಮೆ ಆಗ್ತದೆ. ಎಲ್ಲರೂ ಸರ್ವಸಾಧಾರಣವಾಗಿ ಸುಖಿಗಳಾಗ್ತೀವಿ. ನಾವು ಬಡವರು ಏನದೀವಿ, 100 ಕೋಟಿ ಜನ ಬಡತನದಲ್ಲಿ ನೆರಳ್ತೀವಲ್ಲ, ಅವರೆಲ್ಲರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನ ಮಟ್ಟ ಸುಧಾರಣೆ ಆಗ್ತದೆ. ಅದೇನು ಹೇಳಿದ್ರಲ್ಲ ಸುಳ್ಳೆ ನೀವು, ಆ ಮೋದಿಯವರು ಯಾವ ಸ್ಟೇಟ್ಮೆಂಟ್ನಾಗೂ ಎಲ್ಲಿ ರೆಕಾರ್ಡ್ ಅದನ್ನು ಪಬ್ಲಿಷ್ ಮಾಡಿರಿ, 5 ಲಕ್ಷ ತಂದು 15 ಲಕ್ಷ ತಂದು ನಿಮ್ಮ ಕಿಶೆದಾಗ ರಾತ್ರಿ ನೀವು ಮಕ್ಕೊಂಡಾಗ ನಾ ಹಾಕಿ ಹೋಗ್ತೀನಿ ಅಂತ ಎಲ್ಲಿ ಹೇಳ್ಯಾರ ಅವರು? ಸುಳ್ಳೆ ಹೇಳು. ಅವ್ರು ಹೇಳಿದ ಭಾವನೆ ಏನಿತ್ತು, 10-15 ಲಕ್ಷ ರೂಪಾಯಿ ಪ್ರತಿಯೊಬ್ಬ ನಾಗರಿಕರಿಗೆ ಸಿಗುವಂಥ ಸಂಪತ್ತು ಇದೇ ಕೆಲವೊಬ್ಬರು ಕಳ್ಳರ ಕುರ್ಸಾಲೆಯರ ಬಲ್ಲಿ ಅದತ್ತು ಹೇಳಿದ್ದು ಖರೆ, ಇದ್ದಿದ್ದು ಖರೇನೂ ಅದು ಇಂದಿಲ್ಲೇ ನಾಳೆ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದು ಇವಷ್ಟು ಮಿಕಗಳನ್ನು ಕೆಡಿ ಅವರಿಂದ ಬರತಕ್ಕಂಥ ಏನದ ಟ್ಯಾಕ್ಸನ್ನು ಗೌರ್ಮೆಂಟ್ ಕಲೆಕ್ಟ್ ಮಾಡಿಕೊಂಡು ಅದರ ಮೇಲೆ ಎಲ್ಲವನ್ನು ಎಲ್ಲ ಹಿಂದುಳಿದವರು ಅಂದರೆ ಎಲ್ಲ ಸಮಾಜದಲ್ಲಿ ಹಿಂದುಳಿದವರು, ವೈಯಕ್ತಿಕವಾಗಿ ಹಿಂಗೆ ಇದೇ ಜಾತಿಯವರು ಅದೇ ಧರ್ಮ ಇದೇ ಧರ್ಮ ಅಲ್ಲ, ಇಡೀ ಭಾರತವಾಸಿದಲ್ಲಿ ಯಾರು ಬಡವರು ಇದೀವಿ ಅವರೆಲ್ಲರ ಯೋಗಕ್ಷೇಮಕ್ಕಾಗಿ ಅವರು ಆ ದುಡ್ಡನ್ನು ಖರ್ಚು ಮಾಡುವ ವಿಚಾರದಲ್ಲಿ ಕೂತದ್ದು. ಇದು ಮೋದಿ ಹುಲಿ ಕೂತಿದ್ದೆ ಅದೇ ಉದ್ಯ. ಅದಕ್ಕೆ ಈಗ ನಾವು ತಿಳ್ಕೊಂಡಿದ್ದು ತಪ್ಪಾಗ್ಯದ. ಇವರು ಕಾಂಗ್ರೆಸ್ನವ್ರು ಅದನ್ನೇ ಹೇಳೋ ಬದಲಿ ಖರೆ ಸತ್ಯ ಹೇಳೋದಿಲ್ಲ. ಅವರು ಇದನ್ನು ಬೇರೆ ರೂಪದಾಗ ಹೇಳೋದು, ಸುಳ್ಳು ಏನರ ಹೇಳೋದು. ಯಾವಾಗ ಆ ದೇಶದ ಆಡಳಿತ ಒಬ್ಬ ಸಂತನ ಕೈಯಲ್ಲಿ ಬಂದಾಗ ಆ ಸಂತನ ಚಿಂತನೆ ಏನಿರ್ತದೆ, ಆ ಸಂತ ಏನು ವಿಚಾರ ಮಾಡ್ತಾನೆ, ಅವನಿಗೇನು ಹೆಂಡ್ರ ಮಕ್ಕಳ ಬಂಧು ಬಾಂಧವರ ಏನಿರ್ತದೆ ಅವ್ರಿಗೆ? ಇಡೀ 140 ಕೋಟಿ ನಾವೇ ಅವರು ಕುಟುಂಬ. ಅವರ ಚಿಂತನೆ ಏನಿರ್ತಪ್ಪ ಅಂದ್ರೆ ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ. ಈ ಮೋದಿಯವ್ರು ಹೇಳ್ತಲ್ಲ, ಇಡೀ 140 ಕೋಟಿ ಜನ ನನ್ನ ಕುಟುಂಬದ ಪರಿವಾರವರು, ನನ್ನ ಪರಿವಾರ, ನನ್ನ ಕುಟುಂಬ, ನನ್ನ ಪರಿವಾರ ಬರೋಬ್ಬರಿ ಇದ್ದಾರೆ. ಅವ್ರದ್ದು ಸತ್ಯ ಮಾತಾಡ್ತಾರೆ. ಇವ್ರೇನು ಹೇಳ್ತಾರೆ, ಮೋದಿ ಒಬ್ಬ ಸುಳ್ಳುಗಾರದಾನ, ಅವ ಕೊಟ್ಟ ವಚನ ತಪ್ಪಿಸ್ಬಿಟ್ಟಾನ, ಅವ ಹೇಳಿದ ನುಡಿದಂತೆ ನಡೆದಿಲ್ಲ, ನಾವು ಮಾತ್ರ ನುಡಿದಂತೆ ನಡೆಯವರದೀವಿ, ನಾವು ಮಾತ್ರ ನೋಬಲ್ ಬ್ಲಡ್ ಅದೀವಿ. ಈಗ ನಿನ್ನೆ ಅವನು ಏನಪ್ಪ ಎಂಥ ಅನಾಗರಿಕದನವ ಅನ್ನೋದು ಅವನು ತನ್ನ ನಾಲಿಗೆ ತೋರಿಸ್ಕೊಡ್ತ. ಯಾವ ನಮ್ಮ ರಮೇಶ್ ಕುಮಾರ್ ಏನು ಹೇಳಕತ್ತೆ ವಿಚಿತ್ರ. ಅವನನ್ನು ಕರ್ನಾಟಕ ಜನತೆ ಬಹಳಷ್ಟು ಒಬ್ಬ ವಿದ್ಯಾವಂತ, ಒಬ್ಬ ಗೌರವಾನ್ವಿತ, ಒಬ್ಬ ಸರ್ವಶ್ರೇಷ್ಠ ನೋಬಲ್ ಬ್ಲಡ್ ಬ್ರಾಹ್ಮಣ ತಿಳ್ಕೊಂಡ್ಬಿಟ್ಟಿದ್ರು. ಅವ ಅತ್ಯಂತ ಕೀಳು, ಎಂಜಲದ ಆಸೆಗಾಗಿ ಏನು ನಾಯಿ ಎಂಜಲಕ್ಕಾಗಿ ಬಗಳತದಲ್ಲ ಅಂಥ ಕ್ಷುದ್ರ ಜಂತು ಇವ. ಮೋದಿಯವ್ರಿಗೆ ಏನಂತ ಬೈದಾನ ನೋಡ್ರಿ ನೀವು ನಿನ್ನೆ ವಿಡಿಯೋದಾಗ. ಇಂದಿರಾ ಗಾಂಧಿಗೆ ಏನು ಹೊಗಳಕತ್ತೇನಪ್ಪ, ಅಬ್ಬಬ್ಬಬ್ಬಬ್ಬಬ್ಬಬ್ಬ ದೇವತಾ ಸ್ವರೂಪಿಣಿ ಅಂತ ತಿಳ್ಕೊಂಬಿಟ್ಟ. ನಾವು ನಿನಗಿದ್ದಿರ್ಬೇಕಪ್ಪ, ನೀ ಇಟ್ಕೊಂಡು ನಿನ್ನ ಮನೆ ಪೂಜೆನೇ ಮಾಡಲ್ಲ, ನೀನು ಜಗಲಿ ಮೇಲಿಂದ ಎಲ್ಲ ವೆಂಕಟರಮಣ ರಾಘವೇಂದ್ರ ತೆಗೆದು ಅದೇ ಇಟ್ಬಿಡು, ಇಂದಿರಾ ಗಾಂಧಿಗೆ ಪೂಜೆ ಮಾಡಿ. ನಾವು ಯಾರು ಬೇಡ ಅಂತೀವಿ ನಿನಗೆ? ಎಂತಕ್ಕೆ ಆಕಿ ಯಾರ ಜೋಡಿ ಹಾಸಿಗೆ ಹಂಚ್ಕೊಂಡಾಳ ಅನ್ನೋದು ಗೊತ್ತದಿಲ್ಲ. ಇಡೀ ಜಗತ್ತು ಎಲ್ಲ ಪುಸ್ತಕದಾಗ ಅದಾವಲ್ಲ. ಅಗದಿ ಇವ ರಮೇಶ
ಏನು ನೀನು ನೋಡಿದ್ರು ನಮಗೆ ಅನಿಸಿತ್ತು ಇವ ಎಂಥ ಬ್ರಾಹ್ಮಣ ಮರ ಇವ ಬೈ ಅಪಿಯರೆನ್ಸ್ ಹಿ ಸೀಮ್ಸ್ ದ್ಯಾಟ್ ಹೀ ಈಸ್ ಎ ಟಿಮ್ 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 ಡ್ಯಾಶ್ ಡ್ಯಾಶ್. ಆದರೂ ನಾವು ಎಂದಿದ್ದು ಶಾಣೆ ಅದನ್ನು ಏನ್ರಿ ಅವ್ರ ತಾಯಿ ಕೃಷ್ಣಗೆ ನೋಡಿ ಹಡ್ದಿರ್ಬೇಕು ಕಪ್ಪು ಹುಟ್ಟ್ಯಾನಂತ ಹಂಗೆ ತಿಳ್ಕೊಂಬಿಟ್ಟು ಗುಣನೂ ಕಪ್ಪಿ ಅವದು ಮರಾಯ. ಈ ಮೋದಿ ಶನಿ ಅತ್ತ. ಆ ಮಹಾತಾಯಿ ದೇವತಾ ಸ್ವರೂಪಿಣಿಯಾದ ಇಂದಿರಾ ಗಾಂಧಿ ಕೂತಂತ ಕುರ್ಚಿ ಮೇಲೆ ಕುಟ್ಟು ಬಿಟ್ಟೆಲ್ಲೋ ಮೋದಿ ನಿಪಿತ್ರ ಮೋದಿ ಅತ್ತ ಬೈತೆ ಅವನಿಗೆ. ನೀ ಅಷ್ಟು ನಿಪಿತ್ರ ಹುಟ್ಟಿದ್ವೋ ಮರಾಯ. ಎಂಥ ಉಚ್ಚ ಕುಲದಲ್ಲಿ ಸರ್ವಶ್ರೇಷ್ಠ ಅವನವನು ಬ್ರಾಹ್ಮಣ ಇದ್ರಾಗ ನೀನು ನಿನ್ನಂಥ ನಿಪಿತ್ರ ಹುಟ್ಟಿಬಿಟ್ರಲ್ಲ ಅವ ಸಿದ್ದರಾಮಯ್ಯ ಅಲ್ಲೋ ಇನ್ನು ಸಿದ್ದರಾಮಯ್ಯಲ್ಲಿ ಖಡ್ಗೆಯಲ್ಲಿ ನಮಗೆ ದುಃಖ ಆಗ್ತಿದ್ದಿಲ್ಲ. ನೀನು ಇಷ್ಟು ಕಲ್ತವ, ಇಷ್ಟು ಸುಶಿಕ್ಷಿತ, ನಿನ್ನ ಬಗ್ಗೆ ಇಡೀ ಕರ್ನಾಟಕದ ಜನತೆ ಭಾಳಷ್ಟು ಅಪಾರ ಗೌರವ ಇಟ್ಟಿದ್ದೆವು. ನಿನ್ನ ಬಾಯಿಯಿಂದ ಇಂಥ ಮಾತು ಬರೋದಾ? ನಿನ್ನ ಹುಚ್ಚ ಏನು? ಇನ್ನು ಮುಂದೆ ಇಂದಿರಾ ಗಾಂಧಿ ವಂಶದರು ಬರೋದಿಲ್ಲ, ರಾಜೀವ್ ಗಾಂಧಿ ಬರೋದಿಲ್ಲ, ಅವ್ರ ಮಗ ಅದಾನಲ್ಲಿ ರಾಹುಲ್ ಗಾಂಧಿ ಅಲ್ವ ಅವ ಹುಚ್ಚನಕ್ಕಿಂತ ಹುಚ್ಚದಾನವ. ಅವ ಅಂಗಿ ಹಾಕೊಳ್ಳೋದು ಗೊತ್ತಿಲ್ಲ ಅವನಿಗೆ. ಇವತ್ತಿನ ತನಕ ಒಂದು ಪ್ಯೂನ್ ನೌಕರಿ ಮಾಡೋದು ಬಂದಿಲ್ಲ. ಏನು ಮಾಡ್ತಾನವ? ಕರೋಡಪತಿ ಇದ್ದವ್ರಿಗೆ ನಮ್ಮ ದೇಶದಾಗ ಕಿಮ್ಮತ್ತಿಲ್ಲ. ನಮ್ಮ ದೇಶದಾಗ ಎಲ್ಲವನ್ನು ತ್ಯಾಗ ಮಾಡಿ ತಿರುಗ್ತಾರಲ್ಲ ಅವರು ಜೈನ ಮುನಿಗಳು, ಅವರಿಗೆ ನಾವು ತಲಿಬಾಗ್ತೀವಿ. ಕೋಟ್ಯಾಧೀಶ ಶ್ರೀಮಂತ ಸುದ್ದ ತಲಿಬಾಗ್ತಾನ. ಅವ್ರ ಬಲ್ಲಿ ಏನೂ ಇರೋದಿಲ್ಲ, ಮೈ ಮೇಲೆ ಒಂದು ತುಕಡೆ ಹಂಗಿರೋದಿಲ್ಲ. ರಾಜೀವ್ ಗಾಂಧಿ ಅವ್ರು ಯಾರು ಮಾತಾಶ್ರೀ ಅವರು ಶ್ರೀಮಂತರದಾರ, ಆನಂದ್ ಮಹಲ್ದಾಗ ಹುಟ್ಟ್ಯಾರ, ಲಂಡನ್ ಡೂನ್ ಸ್ಕೂಲ್ದಾಗ ಕಲ್ತಾರ, ಫಾರ್ವರ್ಡ್ ಯೂನಿವರ್ಸಿಟಿ ಕಲ್ತಾರ. ಯಾರು ಕೇಳೋರಿಲ್ಲ. ನಮ್ಮ ದೇಶ ವಿಚಿತ್ರವಾದ ದೇಶದಿದು. ಇಲ್ಲಿ ಸಂಸ್ಕೃತಿ ವಿಚಿತ್ರದ. ಇಲ್ಲಿ ತ್ಯಾಗಿಗಳಿಗೆ ಕಿಮ್ಮತ್ತದ, ಭೋಗಿಗಳಿಗೆ, ಶ್ರೀಮಂತರಿಗೆ, ಭಾರಿನ ಶಾಣೆ ಇದ್ದವರಿಗೆ ಯಾರು ಕೇಳಲ್ಲ. ನಿನ್ನ ಮನೆಗೆ ಇಟ್ಕೊಂಡು ನಿನ್ನ ಶಾಣೆತನತ್ತಾರ ಅವರು. ಸಂಸ್ಕಾರವಂತರು ಬೇಕು, ತ್ಯಾಗಿಗಳು ಬೇಕು, ಯೋಗಿಗಳು ಬೇಕು, ದೇಶಪ್ರೇಮಿಗಳು ಬೇಕು. ಅಂಥವ್ರಿಗೆ ಕಿಮ್ಮತ್ತದು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಕೆ ಏನು ಭಯಂಕರ ಹಾರ್ವರ್ಡ್ ಯೂನಿವರ್ಸಿಟಿಯಾಗ ಕಲ್ತಿಳ. ಇವತ್ತಿನ ತನ ಪ್ರತಿಯೊಂದು ಸಣ್ಣ ಕೂಸು ಹೇಳ್ತದೆ. ಕಿತ್ತೂರು ಚೆನ್ನಮ್ಮ, ಅಹಿಲ್ಲಾದೇವಿ ಹೋಳ್ಕರ್ ಜಗತ್ತನ್ನೇ ಕೊಂಡಾಡ್ತದೆ. ನಿಮಗೆ ಗೊತ್ತಿಲ್ಲ ಅಹಿಲ್ಲಾದೇವಿ ಬಗ್ಗೆ. ಯಾಕಂದ್ರೆ ಇವು ಕೆಲವೊಬ್ಬರು ದುಷ್ಟ ಸುಳ ಮಕ್ಕಳು ಇವ್ರು ಇರ್ತಾರಲ್ಲ, ಇವರು ಇತಿಹಾಸ ಬರೆಯವರು ಮುಚ್ಚಿಟ್ಟಾರ. ಅವರು ಶೂದ್ರ ಜಾತಿಯವರು ಅದಾರ, ಅವ್ರದ್ದು ಭಾಳ ಪ್ರಚಾರ ಮಾಡಬೇಡ್ರಿ. ಅಟ್ಟೆ ಕಡಿಮೆ ಅಲ್ಲೆಲ್ಲಿ ಒಂದೇ ಎರಡೇ ಹಾಕ್ರಿ ಅದು. ಹಂಗಿರ್ತದ ನೀನು ಎಂತಿಂಥವ್ರು ಆಳು ಹೋಗ್ಯಾರ. ನಿನ್ನಂಥವ್ರು ಆಳಕ್ಕೆ ಯೋಗ್ಯ ಅದಾರ. ಅದ್ರ ಸಲಿಗೆ ಅಲ್ಲಿ ಜನ ನಿನಗೆ ಎಲ್ಲಿ ಒಯ್ದು ಕುಂದ್ರಿಸ್ಬಿಟ್ರು, ಅಲ್ಲಿ ಕುಂದ್ರಿಸ್ಬಿಟ್ರು. ಇನ್ನು ಮುಂದೆ ಯಾರು ಬಂದರೂ ಯೋಗಿ, ತ್ಯಾಗಿ, ಯಾರವ ಪ್ರತಾಪ್ ಸಿಂಗ್ ಸಾರಂಗಿ, ಮಾಧವಿ ಲತಾ, ಎಸ್ ಜೈಶಂಕರ, ಸುಬ್ರಹ್ಮಣ್ಯಂ ಜೈಶಂಕರ, ಅಜಿತ್ ದೋಬಲ್ಲ, ಇಂಥವ್ರಿ ಪ್ಯಾಟ್ರಿಯಾಟಿಕ್ ದೇಶಭಕ್ತರು, ತ್ಯಾಗಿಗಳು, ಯೋಗಿಗಳು, ಸಂತರು, ಮಹಾಂತರು, ಋಷಿಗಳು, ಇಂಥವರೇ ದೇಶ ಆಳ್ತಾರೆ. ಇದು ಹೋಯ್ತದ ಕಾಲ. ನಾವು ಹಿಂದಕ್ಕೆ ನಮ್ಮ ಮುತ್ತೆ ಆಳ್ಯಾನ, ನಾವು ನೆಹರು ನೆಹರೂನ ಮಗಳು ಇಂದಿರಾನ್ ಮಗ ರಾಜೀವ್ ರಾಜೀವ್ನ ಮಗ ಸೋನಿಯಾ ಆಳದ್ಲು ಶಶಿ ಆಗನ ಮತ್ತೀಗ ಮತ್ತೊಬ್ಬ ಮರಿ ಮೊಮ್ಮಗ ಬಂದ. ಹೋಯ್ತದ ಕಾಲ, ಹೋಯ್ತದ. ಎಲ್ಲ ಜನ ಶಾಣೆ ಆಗ್ಯಾರ. ಈಗ ಅದು ಯಾವುದು ನಡೀದಿಲ್ಲ ನಿಮ್ಮ ಆಟ. ಯಾರು ದೇಶಭಕ್ತರದಾರ, ಯಾರು ಪ್ರಜಾಪಾಲಕರದಾರ, ಯಾರು ಹ್ಯಾಂಗಿರವಪ್ಪ ಅಂದ್ರೆ ಉಪಭೋಗ ಶೂನ್ಯ ಸ್ವಾಮಿ ಅಂತಾರೆ. ಉಪಭೋಗ ಶೂನ್ಯ ಸ್ವಾಮಿ ಅಥವಾ ಉಪಭೋಗ ಶೂನ್ಯ ರಾಜ. ಅವ ಸ್ವಂತ ಭೋಗಿಯಾಗಿರಬಾರ್ದು. ಛತ್ರಪತಿ ಶಿವಾಜಿ ಮಹಾರಾಜರು, ಅಹಿಲ್ಲಾದೇವಿ ಮಾತೋಶ್ರೀ, ಪುಣ್ಯ ಶ್ಲೋಕ ಅಹಿಲ್ಲಾದೇವಿ ಹೋಳ್ಕರ್ ಅವ್ರು ಏನಿದ್ರು, ಎದಕ್ಕೆ ಅವರು ಅಷ್ಟು ಪ್ರಸಿದ್ಧ ಆದರು? ಶೂನ್ಯ, ಉಪಭೋಗ ಶೂನ್ಯ. ಸ್ವಂತಕ್ಕೆ ಏನು ಒಂದು ಪೈಸಾದಷ್ಟು ಅವರು ಇದು ಮಾಡಲಿಲ್ಲ. ಒಂದು ಪೈಸಾದಷ್ಟು ಎಲ್ಲವನ್ನೂ ಸಮಾಜ, ಎಲ್ಲವನ್ನೂ ದೇಶ, ಎಲ್ಲವನ್ನೂ ಪ್ರಜೆಗಳು. ಅದಕ್ಕೆ ಅವರು ಪ್ರಸಿದ್ಧ ಆದ್ರಿ. ಅದಕ್ಕೆ ಅವರು ಸೂರ್ಯಚಂದ್ರರು ತನ ಅವ್ರ ಹೆಸರು ಇರ್ತಾವೆ. ಅದು ಬಿಟ್ಟನು ಏನೇನೋ ಒಂದು ಹೇಳ್ಕೊತ ಹೋಗೋದು. ಅದಕ್ಕೆ ಮಿತ್ರರೇ ಏನಪ್ಪ ಅಂದ್ರೆ ಈಗ ಅವರೆಲ್ಲ ಸ್ವಂತದ ಬದಲು ಸಮಾಜವನ್ನು ಪೂಜಿಸ್ತಾಯಿದ್ರು. ಈ ಮೋದಿಯವರಾದರು, ಯೋಗಿಗಳಾದರು, ಯೋಗಿ ಆದಿತ್ಯನಾಥ್ ಅವರು ಅನ್ರಿ. ಇವರು ದೋಬಲ್ ಗೀಬಲ್ ತಮ್ಮ ಜೀವನೇ ಒತ್ತಿ ಇಟ್ಟೆಲ್ಲ ಕೆಲಸ ಮಾಡ್ಯಾರ ರೀ. ಜೈಶಂಕರ, ದೋಬಲ್ಲ,
ಪೆಟ್ರಿಯಾಟಿಕ್ ಅದಾರ ಅವರು ಸ್ವಂತ ಅವರಿಗೆ ಏನೂ ಇಲ್ಲ, ಅವರಿಗೆ ಸಮಾಜದ ಬಗ್ಗೆ, ಸ್ವಂತದ ಬದಲು ಸಮಾಜವನ್ನು ಪೂಜಿಸುವಂಥ ವ್ಯಕ್ತಿಗಳಿವರು. ಅದಕ್ಕೆ ಮಿತ್ರರಿ, ಇವತ್ತು ನಮ್ಮೆಲ್ಲರ ಮುಂದೆ ಒಂದು ಭಾರಿ 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 ಜವಾಬ್ದಾರಿ ಅದು. ಏನಪ್ಪ ಆ ಜವಾಬ್ದಾರಿ ಅಂದ್ರೆ, ಮೋದಿಜಿಗಾಗಿ ನಮ್ಮದೊಂದು ಓಟ್ ಮೀಸಲಿಟ್ಬಿಡು ಹೋಗೋದು. ಆ ಕಾನ್ಸ್ಟಿಟ್ಯೂಷನ್ಗೆ ಯಾರು ನಿಂತಾರ, ಯಾರು ಬಿಟ್ಟಾರ, ಅದು ಏನದ, ಅವನ ಹೆಸರು ಏನದ, ಅವ್ರ ಅಪ್ಪ ಯಾರು, ಅವ್ರ ತಾಯಿ ಯಾರು, ಅವ ಯಾವ ಜಿಲ್ಲಾದವ, ಯಾವ ಊರವ, ಯಾವ ಓಣಿಯವ, ಯಾವ ಜಾತಿಯವ, ಯಾವ ಧರ್ಮದವ, ಯಾವ ಬಣ್ಣದವ, ಏನೂ ನಮಗೆ ಸಂಬಂಧ ಇಲ್ಲ. ನಮಗೇನು ಅದು ಚಿತ್ರ, ಮೋದಿದು ಒಂದು ಚಿತ್ರ, ಕಮಲದ ಚಿತ್ರದ, ಅದಕ್ಕೆ ಹೋಗೋದು, ಬಟನ್ ಹೊಡಿದು ಬಂದ್ಬಿಡು. ಮೋದಿ ಕಿ ಜೈ, ಶ್ರೀರಾಮ್ ಕಿ ಜೈ, ಭಾರತ ಮಾತಾ ಕಿ ಜೈ. ಇಷ್ಟೇ ನಮ್ಮ ಕೆಲಸ, ಮತ್ತೊಂದು ಏನು ಕೆಲಸ ಇಲ್ಲ. ಎಷ್ಟು ಸಾಧ್ಯದ ನಮ್ಮ ತಾಯಿ, ತಂದೆ, ಅಜ್ಜ, ಅಜ್ಜಿ, ಮಂಡಳಿ, ಮಕ್ಕಳು, ಏನು ಎಲ್ಲರನ್ನು ಕರ್ಕೊಂಡು ಹೋಗಿ ಅದು ಒಂದು ಮತ ಹಾಕೋದು. ಮತವನ್ನು ಒಟ್ಟೇ ತಪ್ಪಿಸ್ಬಾರ್ದು. ನಂದೊಂದು ಹೋಟ್ನಿಂದ ಏನಾಗೋದು ಬಿಡೋದು ಅಂತೇಳಿ, ಬಿಸಿಲದಂತೇಳಿ ಯಾವುದೇ ಕಾರಣಕ್ಕೂ ಯಾವ ನೆವನ ಹೇಳಲಾರ್ದೇನೆ ಇದು ಒಂದು ಕೆಲಸ. ಇಲ್ಲಿ ಏನೇರೆ ನಾವು ತಪ್ಪಾಯಿತು, ಒಂದು ಸ್ವಲ್ಪ ಮೈ ಮರೆತೇವು, ಕೆಡ್ತು. ಅದಕ್ಕೆ ಪಶ್ಚಾತ್ತಾಪ, ಎಂಥ ಪಶ್ಚಾತ್ತಾಪ ಪಟ್ಟರೂ ಅದು ರೆಕ್ಟಿಫೈ ಆಗೋದಿಲ್ಲ, ದುರಸ್ತಿ ಆಗೋದಿಲ್ಲ. ಹಿಂದಕ್ಕೆ ನಾವು ಅವಾಗ ಒಂದು ನಾಗರಹಾವು ಅಂತೇಳಿ ವಿಷ್ಣುವರ್ಧನ ಆರ್ತಿಯವ್ರ ಪಿಕ್ಚರ್ ಬಂದಿತ್ತದು. ಕತೆ ಹೇಳುವೆ ನನ್ನ ಕತೆ ಹೇಳುವೆ, ಒಂದೊಂದು ದಿನ ಪ್ರಥಮ ದಿನ ರಾತ್ರಿಯಲ್ಲಿ ಪಶುವಂತೆ ನೂಕಿದರು ಎನ್ನ. ಆ ಪರಿಸ್ಥಿತಿಗೆ ತಂದು ನಿಂದ್ರಿಸ್ತಾರೆ ಇವರು. ಆಕೆಗೆ ಪಶುವಿಗೆ ಹ್ಯಾಂಗೆ ಇದು ಮಾರಾಟ ಮಾಡ್ತಾರೆ, ಆ ಟೈಪ್ ಮಾಡಿಬಿಟ್ರು. ಆ ಟೈಪ್ ಈ ಕಾಂಗ್ರೆಸ್ನವ್ರು ಏನೇರೆ ನೀವು ತಪ್ಪಿ ಆ ಕಡೆ ಸರಿದ್ರಿ, ಸ್ವಲ್ಪ ಮೈ ಮರೆತ್ರಿ, ಖಲಾಸ್, ನಿಮ್ಮ ಹಿಂದೂ ಸ್ತ್ರೀಯರು ಪಶು ಆಗ್ಬೇಕಂತದ, ಪಶು. ಅದಕ್ಕೆ ಹೇಳ್ತೀನಿ, ದಯವಿಟ್ಟು ಎಲ್ಲ ಮಿತ್ರರೇ, ಎಲ್ಲ ಬಾಂಧವರೇ, ಮೋದಿಜಿ ಈ ದೇಶದ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಈ ದೇಶ ಸುಭದ್ರ ಮತ್ತು ಏನಪ್ಪ ಅಂದ್ರೆ ಪ್ರಜ್ವಲಿಸ್ತದ. ಆ ಭವಿಷ್ಯ ಭಾರಿ ಅದ. ಇದಕ್ಕೆ ಅವ್ರ ವಿಚಾರಗಳು 2047, 1947 ಸ್ವತಂತ್ರ ಸಿಕ್ಕದ. 2047, ಆ 2047 ಅವ್ರ ಕಣ್ಣು ಮುಂದದ ಗುರಿ. ಅವತ್ತು ಭಾರತ ವಿಶ್ವಗುರು ಆಗಬೇಕು. ಭಾರತ ಜಗತ್ತಿನಲ್ಲಿಯೇ ನಂಬರ್ 1 ಸ್ಥಾನ, ಎಲ್ಲದರಲ್ಲಿಯೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಭಾರತ ವಿಶ್ವದಲ್ಲಿ ವಿಶ್ವಗುರು ಆಗಬೇಕು, ನಂಬರ್ 1 ಆಗಬೇಕು. ಅದಕ್ಕೆ ಈ ಮೋದಿಜಿಯವರು ಏನವ್ರು ವಿಚಾರ ಮಾಡ್ಯಾರ, ಆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಈ ಎಲ್ಲ ಮಿಕ್ಕಗಳನ್ನು ಒಳಗೆ ಕೆಡವಿ, ಏನು ಅವ್ರ ಬಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ತೆಗೆದು, ಇಡೀ ಸಂಪತ್ತನ್ನು ಏನಾಗ್ಯದದು ಧ್ರುವೀಕರಣ ಆಗ್ಯದ, ಅದನ್ನೆಲ್ಲ ಕಡೆ ಏನು ವಿಕೇಂದ್ರೀಕರಣ ಮಾಡಿ, ಆ ಮೋದಿಯವರು ನಮ್ಮೆಲ್ಲ ಭಾರತೀಯರ ಭಾಗ್ಯವಿದಾತ. ಗುಪ್ತರ ಕಾಲ ಸುವರ್ಣವಾಗ ಹಿಂದಕ್ಕೆ ಬಂಗಾರದ ಹೊಗೆ ಆಡ್ತಿತ್ತಂತ ಹೇಳ್ತಾರೆ ಭಾರತದಲ್ಲಿ. ಯಾವಾಗದು ಗುಪ್ತ ಡೈನೆಸ್ಟಿ ಇದ್ದಾಗ, ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತಾರೆ. ಈ ಮೋದಿ ಯುಗ ಸುವರ್ಣ ಯುಗವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದಕ್ಕೆ ಎಲ್ಲ ನನ್ನ ಬಾಂಧವರು ಇದು ಒಂದೇ ಒಂದು ಸಲ ಮೋದಿಯವರಿಗೆ ಏನಪ್ಪ ಅಂದ್ರೆ ತಪ್ಪದೇ ಎಲ್ಲರೂ ಮತವನ್ನು ಚಲಾಯಿಸಿ ಅವರ ಕೈ ಬಲಪಡಿಸಬೇಕು ಅಂಥೇಳಿ ನನ್ನ ಈ ವಿಡಿಯೋವನ್ನು ಮಂಗಲ ಕೋರ್ತೀನಿ. ಪ್ರತಿ ಸಲದಂತೆ ಈ ವಿಡಿಯೋದಲ್ಲಿ ಶಬ್ದ ದೋಷ, ಗ್ರಾಮೆಟಿಕ್ ದೋಷ ಅದಕ್ಕೇನು ಮಹತ್ವ ಕೊಡಬೇಡ್ರಿ. ಆ ಭಾಷೆಗೆ ಭಾಳ ಮಹತ್ವ ದಯವಿಟ್ಟು ಕೊಡಬೇಡ್ರಿ. ಇದು ವಿಜಾಪುರ ಭಾಷೆ ದರಿದ್ರ ಭಾಷೆ ಅದು, ಇದಕ್ಕೇನು ಮಹತ್ವನೇ ಕೊಡಬೇಡ್ರಿ. ಏನು ಇಂಪಾರ್ಟೆನ್ಸ್ ಅಂದ್ರೆ ಭಾವನೆಗೆ ಮಹತ್ವ ಕೊಡ್ರಿ. ಭಾಷೆಗೆ ದಯವಿಟ್ಟು ಕ್ಷಮೆ ಮಾಡ್ರಿ. ಅಲ್ಲಿ ಏನು ತಪ್ಪುಗಳಾಗಿದ್ದು, ಅವು ಶಬ್ದಗಳು ಹಳ್ಳ್ಯಾನು ಅವು ಇವು ಬಂದಿದ್ರು, ಅದಕ್ಕೆ ಕ್ಷಮೆ ಇರಲಿ. ಭಾವನೆಗೆ ಮಾತ್ರ ಮಹತ್ವ ಕೊಡಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಂಡು ನನ್ನ ಈ ವಿಡಿಯೋಗೆ ಮಂಗಲ ಕೋರುತ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಮೋದಿ, ಜೈ ಭಾರತ ಮಾತಾ ಕಿ ಜೈ, ವಂದೇ ಮಾತರಂ.